ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಇವತ್ತು SSLC ಫಲಿತಾಂಶ ಬಂದೆ. ಶಿವಮೊಗ್ಗ ವಿದ್ಯಾರ್ಥಿನಿ ನಮ್ಮ ಟಾಪರ್ ಆಗಿದ್ದಾಳೆ, ನಿತ್ಯ ಕುಲಕರ್ಣಿ ಅಂತೇಳಿ. ಶಿವಮೊಗ್ಗದಲ್ಲಿರುವಂಥ ಏನು ರಾಮಕೃಷ್ಣ ಶಾಲೆ ಇದೆ, ಆ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿದ್ಲು. ನಮ್ಮ ಜೊತೆ ಟಿವಿ9 ಜೊತೆ ಮಾತಾಡ್ಲಿಕ್ಕಿದ್ದಾರೆ. ತುಂಬ ಉತ್ಸುಕ ಕೂಡ ಆಗಿದ್ದಾಳೆ. ಇವತ್ತು ರಿಸಲ್ಟ್ ಬಂತು, ನೀವು ಟಾಪರ್ ಆಗಿ ಅಂತ ಎಲ್ಲ ನಿಮ್ಮ ಗಮನ ಕೂಡ ಬಂದೆ, ತುಂಬ ಖುಷಿಯಾಗಿದೆ. ಹೇಗೆ ವಿದ್ಯಾಭ್ಯಾಸ ಎಲ್ಲ ಆಯಿತು? ಫಸ್ಟ್ ಸುದ್ದಿ ಹೇಳಿದ್ಯಾರು ಟಾಪರ್ ಅಂತ? ಫಸ್ಟ್ ಸುದ್ದಿ ಹೇಳಿದ್ದು ನಮ್ಮ ಟೀಚರ್ಸ್, ನಮ್ಮ ಸ್ಕೂಲ್ ಟೀಚರ್ಸ್ ಹೇಳಿದ್ದು. ಸತೀಶ್ ಸರು ಮತ್ತು ಇವರು ಇಂದಿರಾ ಮಿಸ್ ಅಂತ ಇದ್ದರು, ಅವ್ರು ಹೇಳಿದ್ದು ಫಸ್ಟ್ ನಮಗೆ ಇದು ರಿಸಲ್ಟು. ದೆನ್ ಥ್ಯಾಂಕ್ ಯು ಹೇಳೋದೇನೆಂದರೆ ನಮ್ದು ಎಲ್ಲ ಸ್ಕೂಲಿಂದು ಪ್ರತಿಯೊಬ್ಬ, ನಾನಲ್ಲಿ ಶ್ರೀರಾಮಕೃಷ್ಣ ವಿದ್ಯಾನಿಕೇತನದಲ್ಲಿ 1ನೇ ತರಗತಿಯಿಂದ 10ನೇ ತರಗತಿ ತನಕ ಓದಿದ್ದೀನಿ. ಅಲ್ಲಿ ನನಗೇನೆಂದರೆ ನಂಗೆ ತಿಳಿದಿದ್ದೇನೆಂದರೆ ನಾವು ನಮ್ಮ ಕೆಲಸ ಏನು ಓದೋದು ಮತ್ತು ಟೀಚರ್ಸ್ ಹೇಳಿದ್ದು ಮಾಡಬೇಕು. ಅಷ್ಟು ಮಾಡಿದರೆ ನಮ್ಮ ಎಕ್ಸ್ಪೆಕ್ಟೇಷನ್ಗಿಂತ ಮೀರಿ ಟೀಚರ್ಸ್ ನಮಗೆ ಹೆಲ್ಪ್ ಮಾಡ್ತಾರೆ ಅಂತ. ಟೀಚರ್ಸ್ ಹೇಳಿದ್ದನ್ನು ಕೇಳಿದರೆ ಮುಗೀತು, ಇದೇ ಎಲ್ಲದಕ್ಕೂ ಸೂತ್ರ. ಆಮೇಲೆ ಇದೆಲ್ಲ ಆಗೋಕ್ಕೆ ಕಾರಣ ನನ್ನ ಟೀಚರ್ಸು, ನಮ್ಮ ಪೇರೆಂಟ್ಸು ಮತ್ತು ಶೋಭಾ ವೆಂಕಟರಮಣ ಮಿಸ್ಸು ಮತ್ತು ಪ್ರತಿಯೊಬ್ಬರು ಕಲ್ಸಿರೋ ಟೀಚರ್ಸು. ದೆನ್ ನೀವು ಎಲ್ಲರದ್ದು ವಿಶಸ್. ಥ್ಯಾಂಕ್ ಯು ಸೋ ಮಚ್. ಇದು 625ಕ್ಕೆ 625 ಅಂಕ ಬಂದಿದೆ. ತುಂಬ ಹೆಮ್ಮೆ ಅನಿಸುತ್ತೆ. ಅಂದರೆ ಎಷ್ಟು ಗಂಟೆ ವಿದ್ಯಾಭ್ಯಾಸ ಮಾಡ್ತೀರಾ? ಟ್ಯೂಷನ್ ಏನೋ ಹೋಗ್ತಿದ್ರಾ ಹೇಗಂತ? ಟ್ಯೂಷನ್ ನಾನು ನನ್ನ ಇಂಟ್ರೆಸ್ಟಿಗಂತ ಹೋಗಿದ್ದು, ನನ್ನ ಇಂಟ್ರೆಸ್ಟ್ ಅಂಥೇಳಿ ಟ್ಯೂಷನಿಗೆ ಹೋಗಿದ್ದು. ದೆನ್ ಓದೋದು ಎಷ್ಟು ಗಂಟೆ ಅಂದರೆ, ಯಾವತ್ತೂ ಮನ್ಸು ಇಲ್ಲ ಅಂದರೆ ಓದಬಾರ್ದು. ನೀವು ಮನ್ಸು ಇಲ್ಲದೆ 12 ಗಂಟೆ ಓದ್ದೆ, 12 ಅವರ್ಸ್ ಓದ್ದೆ, 13 ಅವರ್ಸ್ ಓದ್ದೆ ಅಲ್ಲ. ಮನ್ಸು ಇದ್ದು ಎಷ್ಟು ಓದ್ತೀರಾ ಅಷ್ಟು ತಲೆಯಲ್ಲಿರುತ್ತೆ ಅಂತ ನನಗೆ ಪಾಠ ಗೊತ್ತಾಗಿದೆ. ಅಷ್ಟೇ ಇರೋದು, ಮತ್ತೇನಿಲ್ಲ. ಎಕ್ಸ್ಟ್ರಾ ಓದೋದೇನಿಲ್ಲ. ಎಷ್ಟು ಮನಸ್ಸಿಗೆ ಎಷ್ಟಾಗತ್ತೆ ಅಷ್ಟು ಅರ್ಥ ಮಾಡ್ಕೊಂಡು ಓದಬೇಕು, ಸುಮ್ಮನೆ ಓದೋದಲ್ಲ. ಓಕೆ, ನೀವು ಎಕ್ಸ್ಪೆಕ್ಟ್ ಮಾಡಿದ್ರಾ 625ಕ್ಕೆ 625 ಅಂಕ ನಂಗೆ ಸಿಗುತ್ತೆ ಅಂತ ಹೇಳಿ? ಎಕ್ಸ್ಪೆಕ್ಟ್ ಅಂದರೆ ನಾನು ಚೆನ್ನಾಗಿ ಬರೆದಿದ್ದೆ, ಎಕ್ಸ್ಪೆಕ್ಟೇಷನ್ ಅದಕ್ಕಿಂತ ಜಾಸ್ತಿ ದೇವ್ರ ಮೇಲೆ ವಿಶ್ವಾಸ ಇತ್ತು. ಓಕೆ, ಸೊ ಏನು ಕನಸು ಕಟ್ಕೊಂಡಿದ್ದೀರಾ ಈಗ? SSLC ಇದೊಂದು ಘಟ್ಟ ಇದು ಮುಗಿದ ನಂತರ ಏನು ಕನಸು ಕಟ್ಕೊಂಡಿದ್ದೀರಾ ಮುಂದೆ? ನೀಟ್ ಕ್ರ್ಯಾಕ್ ಮಾಡಿ ದೆನ್ ಡಾಕ್ಟರ್ ಆಗ್ಬೇಕು ಅನ್ಕೊಂಡಿದ್ದೀನಿ. ಇಲ್ಲ, ಓಕೆ, ಈಗ ನೀವು ಟಾಪರ್ ಆಗಿದ್ದೀರಾ, ಮನಸ್ಸಲ್ಲಿ ಹೇಗೆ ಅನಿಸ್ತಾ ಇದೆ ಅಂತ? ಈಗ ಬೇರೆ ಬೇರೆ ಜಿಲ್ಲೆಗಳಿಂದ ಕೂಡ ಒಂದಿಷ್ಟು ಜನ ಟಾಪರ್ಸ್ ಬರ್ತಾ ಇದ್ದಾರೆ, ನೀವು ಶಿವಮೊಗ್ಗದಿಂದ ಟಾಪರ್ಸ್ ಆಗಿದ್ದಾರೆ, ಹೇಗೆ ಅನಿಸ್ತಾ ಇದೆ ಅಂತ? ತುಂಬ ಖುಷಿ ಆಗ್ತಿದೆ ನನಗೆ. ಮೊದಲನೇದಾಗಿ ನಮ್ಮದು ಸ್ಕೂಲ್ ಅವ್ರ ಎಫರ್ಟಿಗೆ ಸಿಕ್ತು ಅಂತ, ಅದು ಜಾಸ್ತಿ. ಸ್ಕೂಲ್ ಅವ್ರ ಎಫರ್ಟ್ ಅಂದರೆ ಅವ್ರು ಇಷ್ಟು ಎಫರ್ಟ್ ಅಂದರೆ ಅವರೇ SSLC ಅನ್ನೋರ ಥರ ಎಲ್ಲೆಲ್ಲಿಂದ ಕ್ವೆಶನ್ ಪೇಪರ್ ಉಟ್ಕೊಂಬರ್ದು 0.0001% ಅವ್ರು ಸ್ಕೂಲ್ ಅವ್ರು ಕಡಿಮೆ ಮಾಡಿಲ್ಲ. ದೆನ್ ಅಪ್ಪ ಅಮ್ಮನ ಆಶೀರ್ವಾದ, ದೆನ್ ಫ್ಯಾಮಿಲಿ ಅವ್ರದ್ದೆಲ್ಲ ಖುಷಿ ಆಯಿತು ಅಂಥೇಳಿ ಮನಸ್ಸಲ್ಲಿ ಒಂಥರ ಇವರೆಲ್ಲ ಇಷ್ಟು ವರ್ಷ ನನಗೆ ಒಳ್ಳೆ ಮಾಡಿದ್ದಕ್ಕೆ, ನನಗೆ ಸಾಕಿದ್ದಕ್ಕೆಲ್ಲ ಏನೋ ಒಂದು ಚೂರು ಕೊಟ್ಟೆ ಅನ್ನೋರಂಗೆ ಅನ್ನಿಸ್ತಿದೆ ಅಷ್ಟೇ. ಥ್ಯಾಂಕ್ ಯು. ಇದು SSLC ಟಾಪರ್ ಆಗಿರುವಂಥ ನಿತ್ಯ ಮಾತಾಗಿದೆ. ತುಂಬ ಖುಷಿಯಾಗಿದೆ. ಅಂದರೆ ಈ ಒಂದು ಏನು ಟಾಪರ್ ಆಗಲಿಕ್ಕೆ ಕಾರಣ ಪ್ರಮುಖವಾಗಿ ಶಾಲೆಯಲ್ಲಿ ಕೂಡ ಎಲ್ಲ ಶಿಕ್ಷಕರು ಕೂಡ ಅಷ್ಟೇ ರೀತಿ ನಂಗೆ ಸಪೋರ್ಟ್ ಮಾಡಿದ್ರು ಒಂದು ಕಡೆ, ಆದರೆ ಮತ್ತೊಂದು ಕಡೆಯಿಂದ ಕೂಡ ಪೋಷಕರು ಕೂಡ ಆಗಿದ್ದಾರೆ ಅಂತೇಳಿ. ಇದರ ಜೊತೆಗೆ SSLC ಟಾಪರ್ ಆದ ನಂತರ ಮತ್ತೊಂದು ಕನಸು ಕಟ್ಕೊಂಡಿದ್ದಾಳೆ ನಿತ್ಯ, ಅಂದರೆ ನಾನು ಡಾಕ್ಟರ್ ಆಗಬೇಕಂತೇಳಿ. ಹಾಗಾಗಿ ನಿತ್ಯ ಇನ್ನೂ ಚೆನ್ನಾಗಿ ಮಾಡ್ತಿದ್ದಾಳೆ, ಚೆನ್ನಾಗಿ ಸ್ಟಡಿ ಮಾಡಬೇಕು. SSLC ಏನು ಟಾಪರ್ ಆಗಿದ್ದಾಳೆ, ಇನ್ನೇ ಮುಂದುವರಿಸ್ಕೊಂಡು ಹೋಗ್ಬೇಕನ್ನೋಂಥ ಹುಮ್ಮಸ್ಸಿನಲ್ಲಿ ಕೂಡ ಇದ್ದಾಳೆ. ಕ್ಯಾಮ್ರಾಮನ್ ಶಶಿಕುಮಾರ್ ಜೊತೆ ಬಸವಗಣ್ವಿ, ಟಿವಿ9 ಶಿವಮೊಗ್ಗ. ನಿತ್ಯ ಅವ್ರು ತಾಗಿದ್ದಾರೆ. ಅಮ್ಮ, ಸಹಜವಾಗಿ ಮಕ್ಕಳ ರಿಸಲ್ಟ್ ಅಂದರೆ ತುಂಬ ಡವ ಇರುತ್ತೆ ಇದೆಯಲ್ಲಿ. ಸೊ ರಿಸಲ್ಟ್ ಬಂದ್ಬಿಡ್ತು, ಈಗ ಟಾಪರ್ ಆಗಿದ್ದಾಳೆ, ಹೇಗೆ ಅನಿಸ್ತಾ ಇದೆ ಅಂತ? ತುಂಬ ಖುಷಿ ಆಗ್ತಿದೆ. ಆಮೇಲೆ ಅವಳು ಫಸ್ಟ್ ಡೇಯಿಂದ ಅವತ್ತಿನ ವರ್ಕ್ ಅವತ್ತೇ ಮುಗಿಸಿದ್ದಾಳೆ. ಹೀಗಾಗಿ ಅವಳಿಗೇನು ತೊಂದರೆ ಆಗಿಲ್ಲ. ಅವಳು ಯಾವತ್ತೂ ಬ್ಯಾಲೆನ್ಸ್ ಇಟ್ಟಿಲ್ಲ. ನೀವು ಸ್ಕೂಲಲ್ಲಿ ಹೋಗಿ ನೋಡಿದರೆ ಅವಳು ಒಂದು ದಿವಸ ರಜಾ ಹಾಕಿಲ್ಲ. ಅವತ್ತಿನ ಪಾಠ ಅವತ್ತು ಸ್ವಲ್ಪ ಹೇಳಿದ್ರು ಅದನ್ನೇ ಮುಗಿಸೋಳು. ಅದೇ ಥರ ಟೀಚರ್ಸ್ಗಳು ಕೂಡ ಅವತ್ತಿನ ಪಾಠದ ಪ್ರಶ್ನೆಗಳನ್ನೆಲ್ಲ ಕೊಡ್ತಿದ್ರು. ಹೀಗಾಗಿ ಅವಳಿಗೆ ಜಾಸ್ತಿ ತೊಂದರೆ ಏನು ಕೊಟ್ಟಿಲ್ಲ. ಟೀಚರ್ಸೇ ತುಂಬ ಸಪೋರ್ಟ್ ಮಾಡಿದ್ದಾರೆ. ಎಕ್ಸ್ಟ್ರಾ ಕ್ವಶನ್ಸ್ ಎಲ್ಲ ಕೊಟ್ಟು ಓದಿಸಿದ್ದಾರೆ. ಅವರು ಏನಲ್ಲ ಮನೆಯಲ್ಲಿ ಹೇಗೆ ವಿದ್ಯಾಭ್ಯಾಸ ಮಾಡ್ತಾರೆ? ನಿಮ್ಮ ಜೊತೆಗೆ ನಿಮ್ಮ ಸಪೋರ್ಟ್ ಆಗಿತ್ತು? ಮನೆಯಲ್ಲಿ ಏನಿಲ್ಲ, ನಾನು ಬರೀ ಅವಳಿಗೆ ಇನ್ನೊಂದೊಮ್ಮೆ ಕೇಳಿದರೆ ಸಾಕು ಓದೋದು ಮಲ್ಗು ಅಂತ ಹೇಳಬೇಕು, ಆ ಥರ ಆಗಿತ್ತು. ಅವಳು ಇಲ್ಲಮ್ಮ ಇದನ್ನು ಓದಬೇಕಿವತ್ತು ಅಂತ ಓದ್ತಿದ್ಲು. ನಾವೇ ಅವಳ ಕಡೆಯಿಂದ ಬುಕ್ಕು ಕಸ್ಕೊಂಡು ಇಟ್ಕೊಳ್ಳುವಂಥ ಪರಿಸ್ಥಿತಿ ಕೂಡ ಬಂದಿತ್ತು. ಈ ಥರ ಆಗಿತ್ತು. ತುಂಬ ಚೆನ್ನಾಗಿ ಓದ್ತಾಳೆ, ಇದರಲ್ಲಿ ಏನು ಸಂಶಯ ಇಲ್ಲ. ಸಹಜವಾಗಿ ಒಂದು ಹೆಮ್ಮೆ ಇವತ್ತು, ಅದು ರಾಜ್ಯದಲ್ಲಿ ಅವಳು ಕೂಡ ಒಬ್ಬ ಟಾಪರ್ ಅಂತೇಳಿ. ಇವತ್ತು ನಿಮ್ಮ ಮಗಳು ಟಾಪರ್ ಅಂತ ತುಂಬ ಖುಷಿ ಆಗ್ತಿದೆ. ಇಂಥ ಮಕ್ಕಳು ಇರಬೇಕು ಅಂತ ಅನಿಸುತ್ತೆ. ಏನು ಮಾಡ್ಬೇಕು ಅನ್ಸ ಮಗಳು ನೆಕ್ಸ್ಟ್ ಏನು ಓದಬೇಕು ಅಂತ ಅನ್ಸುತ್ತೆ ನಿಮಗೆ? ನಾವೇನು ಅವಳಿಗೆ ಇದು ಓದು ಅಂತ ಪ್ರೆಷರ್ ಹಾಕಲ್ಲ. ಅವಳು ಯಾವುದರಲ್ಲಿ ಇಂಟ್ರೆಸ್ಟ್ ಇರುತ್ತೆ ಆ ಕೆರಿಯರಲ್ಲಿ ಅವಳು ಮುಂದುವರಿಲಿ ಅಂತ ಅಷ್ಟೇ ನಮ್ಮ ಆಸೆ. ಕ್ಯಾಮ್ರಾಮನ್ ಶಶಿಕುಮಾರ್ ಜೊತೆ ಬಸವಗಣ್ವಿ, ಟಿವಿ9 ಶಿವಮೊಗ್ಗ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ಕ ಬರ್ತಾ, ಆಲೂ ಗೋಬಿ, ಬೆಂಡಿ ಮಸಾಲಾ, ಇನ್ನೂ ಬಹಳಷ್ಟು.